ಚೆನ್ನಾಗಿ ಒಂದು ಹಾಡಿನ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಜಯಂತ್ ಕಾಯ್ಕಿಣಿ ಸರ್. ಒಮ್ಮೆ ನೋಡಿದ ಮುಖ ತುಂಬಾ ಕಾಡಿದೆ ಅಂತ. ಇನ್ನ 3 ಹಾಡುಗಳು ಅಂದ್ರೆ ಹುಡುಕಾಟದ ಹಾಡುಗಳು. ಇಲ್ಲಿ ಹೆಂಗೆ ಅರುಣ್ ಹುಡುಕ್ತಿರ್ತಾನೋ ಹಂಗೆ ಅವನ ಹಾಡುಗಳು ಕೂಡ ಒಲವನ್ನ ಹುಡುಕ್ತಾ ಇರ್ತವೆ. ಅಂತ 3 ಹಾಡುಗಳಿದಾವೆ. ಒಂದು ಎಳೆತನದಲ್ಲಿ ಬರುವ ಹಾಡು, ಅದಾದ್ಮೇಲೆ ಒಂದು ಮನೆತನದ ಒಂದು ಹಾಡಿದೆ. ಅಂದ್ರೆ ಅಪ್ಪ ಅಮ್ಮ ಮತ್ತೆ ಅಜ್ಜಿ ಸೇರಿ. ಮೊದಲೇ ಹೇಳಿದಂಗೆ ಎರಡು, ಈ ಅರುಣ್ ಮತ್ತೆ ಕಾವ್ಯ ಅಷ್ಟೇ ಕಥೆ ಅಲ್ಲ ಇದು, ಅವರ ಮನೆಗಳವರು ಕೂಡ ಕಥೆ ಇದು. ಆ ಅರುಣ್ ಮನೆಯವರು ಇವನಿಗೆ ಹುಡುಗಿನ ಹುಡುಕೋದು ಒಂದು ಹಾಡಿದೆ, ಅದನ್ನು ನಾನೇ ಬರೆದಿದ್ದೀನಿ. ಆಮೇಲೆ ಇನ್ನೊಂದು ಹಾಡು ನಮ್ಮ ಬಳ್ಳಾರಿ ಸೀನಾ ಅವರು, ಅರುಣ್ ನಿಮ್ಗೆ ಟೀಸರ್ ಅಲ್ಲಿ ಹೇಳ್ದಂಗೆ 1000 ವರ್ಷಗಳು ಉರುಳಿದರೂ ಹಳೆಯ ಹುಡುಗಿ ನೆನಪಲ್ಲೇ ಇರುವ ಅರುಣ್, ಅಮರ ಪ್ರೇಮಿ ಅರುಣ್. ಆದ್ರೆ ಈಗ ಯಾವ್ದೋ ಹುಡುಗಿಗೆ ತುಂಬಾ ಫಿಕ್ಸ್ ಆಗಿ ನಾನು ಇವಳಿಗೆ ಪ್ರಪೋಸ್ ಮಾಡಬೇಕು ಅಂತ, ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಹುಡುಗಿ ಅನ್ಸ್ತು ಅಂತಂದ್ರೆ ಟಕ್ ಅಂತ ರೂಟ್ ಚೇಂಜ್ ಮಾಡಿ ಅವಳಿಗೋಗಿ ಪ್ರಪೋಸ್ ಮಾಡುವ ಇನ್ಸ್ಟಂಟ್ ಲವರ್ ಬಳ್ಳಾರಿ ಸೀನಾ ಅವ್ರದ್ದೊಂದು ಹಾಡಿದೆ, ಬಾಮಗ ಲವ್ ಮಾಡೋ ಏಜ್ ಬಂದಿದೆ ಅಂತ. ಅದನ್ನ ನಾನೇ ಬರೆದಿದ್ದೀನಿ. 2 ಹಾಡುಗಳು. ಇದೆಲ್ಲದನ್ನ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಕಟ್ಕೊಟ್ಟಿರೋದು ನಮ್ಮ ಕಿರಣ್ ರವೀಂದ್ರನಾಥ್ ಸರ್ ಅವರು. ಅವರಿಗೆ ಇದು 5ನೇ ಸಿನಿಮಾ. ಇದಕ್ಕೆ ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ, ಕೃಷ್ಣ ತುಳಸಿ, ಈ ತರದ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆಯಾಗಿರೋ ಇದ್ರ ಜೊತೆಗೆ ಇದ್ರದ್ದು ಸಿನಿಮಾಟೋಗ್ರಫಿ ಮಾಡಿದ್ರು ಪ್ರವೀಣ್ ಎಸ್ ಅಂತ, ಪ್ರವೀಣ್ ಶಾಂಬಲಿಂಗಂ ಅಂತ. ಅವರು ಫಸ್ಟ್ ರ್ಯಾಂಕ್ ರಾಜು, ಎಲ್ಲೋ ಗ್ಯಾಂಗ್ಸ್, ಎಲ್ಲೋ ಬೋರ್ಡ್, ಈ ತರದ ಸಿನಿಮಾಗಳು ಮಾಡಿದ್ರು. ಸೌತ್ ಇಂಡಿಯನ್ ಹೀರೋ ಅವರು ನಮ್ಮ ಜೊತೆಯಾಗಿದ್ದಾರೆ. ಆಮೇಲೆ ನಮ್ಮ ಸಿನಿಮಾನ ಜೋಡಿಸಿರೋದು ಅಂದ್ರೆ ಎಡಿಟರ್ ಅವರು ಮನು ಶೇಡ್ಗಾರ್ ಅಂತ, ಪೆಪ್ಪೆ ಮಾಡಿದ್ರು ಇತ್ತೀಚಿನ ಸಿನಿಮಾ ಅವರು. ಅವರು ಈಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸಂ ಅವರ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿದ್ರು. ಸೊ ಅವರು ಮನು ಶೇಡ್ಗಾರ್ ಅಂತ ಚಮಕ್ ಮಾಡಿದ್ರಿಂದ ಅವರು ನಮ್ಮ ಎಡಿಟರ್. ಮೊದಲೇ ಹೇಳಿದಂತೆ 54 ದಿನಗಳ ಕಾಲ ಬಳ್ಳಾರಿ ಸುತ್ತಮುತ್ತ ಇದನ್ನ ಶೂಟ್ ಮಾಡಿದ್ವಿ. ಸಿರಿವಾರ, ಮೋಕ, ಅಲ್ಕುಂದಿ, ಈ ತರದ್ದು ಊರುಗಳು ಸುತ್ತಮುತ್ತ. ಆಮೇಲೆ ಬಳ್ಳಾರಿ ನಗರನೇ ತುಂಬಾ ಬೇಸಾಗಿ. ಯಾಕೆ ಬಳ್ಳಾರಿ ನಗರ ಅಂತ ಕೇಳಿದ್ರೆ, ಕಥೆಯ ಭಾಗವಾಗಿ ಬಳ್ಳಾರಿನ ಅಥವಾ ಒಂದು ಊರನ್ನ ಬಳಸ್ಕೊಳ್ಳಕ್ಕೆ ನಮ್ಗೆ ಬೇಕಾಗಿತ್ತು. ಆ ಊರು ನನಗೆ ಗೊತ್ತಿರೋ ಊರೇ ಆಗಿರೋದ್ರಿಂದ ನಾನು ಬಳ್ಳಾರಿನಲ್ಲೇ ಅದನ್ನ ಮಾಡಿದ್ವಿ. ಕಪ್ಪುಗಲ್ಲು, ಸಿರಿವಾರ ಅಂತ ಊರುಗಳಲ್ಲಿ ಮಾಡಿದ್ವಿ. ಇಡೀ ಬಳ್ಳಾರಿ ಸೀಮೆ ಅಂದ್ರೆ ನಾವು ಶೂಟ್ ಮಾಡುವಾಗ ಇದು ಬಳ್ಳಾರಿ ಜಿಲ್ಲೆ ಆಗಿತ್ತು. ಈಗ ಅದು ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಂತ ಇಡೀ ಅಖಂಡ ಬಳ್ಳಾರಿಯನ್ನ 2 ಭಾಗ ಮಾಡಿದ್ದಾರೆ, 2 ಭಾಗ ಆಗಿದೆ. ಹಂಗಾಗಿ ನಾವು ಬಳ್ಳಾರಿ ಸೀಮೆ ಅಂತ ಹೇಳ್ಕೊತಿದ್ದೀವಿ. ಇಡೀ ಬಳ್ಳಾರಿ ಸೀಮೆ ಅಂದಾಗ್ಲೆಲ್ಲ ಇಡೀ ಬಳ್ಳಾರಿ ಸೀಮೆ, 2 ಬಳ್ಳಾರಿ ಜಿಲ್ಲೆಗಳು ಮತ್ತೆ ಸುತ್ತಮುತ್ತಲಿನ ಊರುಗಳು. ಯಾಕಂದ್ರೆ ರಾಯಚೂರು, ಕೊಪ್ಪಳ, ಗಂಗಾವತಿ, ದಾವಣಗೆರೆವರೆಗೂ ಈ ಸುತ್ತಮುತ್ತಲಿನ ಸೊಗಡೆಲ್ಲ ನಮ್ಮ ಮಾತುಗಳಲ್ಲಿ, ನಮ್ಮ ಸಿನಿಮಾದ ಮಾತುಗಳಲ್ಲಿ ಬರುತ್ತೆ. ಒಂದು ವಿಶೇಷ ಏನಂದ್ರೆ ಇಲ್ಲಿನ ಯಾವ ಆಕ್ಟರ್ಗಳು ಕೂಡ ಬಳ್ಳಾರಿ ಅವರಲ್ಲ. ಇವರೊಬ್ಬರನ್ನು ಬಿಟ್ಟು, ಮರಿಯಮ್ಮನಹಳ್ಳಿ ಅವರು, ಮಂಜಮ್ಮ ಸೂಕ್ತಿ ಅವರನ್ನ ಬಿಟ್ಟು, ಅವರು ಎಷ್ಟು ತುಂಬಾ ಅಚ್ಚುಕಟ್ಟಾಗಿ ಅಲ್ಲಿನ ನುಡಿಯನ್ನ ಕಲಿತು ಅದೇ ರಾಗದಲ್ಲಿ ಅಂದ್ರೆ ಪದಗಳನ್ನ ಹಿಡಿದು ಬಿಡ್ತಾರೆ ಸುಮಾರು ಜನ ಹಾಡಿಗರು. ಅಂದ್ರೆ ಆಕ್ಟರ್ಸ್. ಆದ್ರೆ ಆ ರಾಗನ ಹಿಡಿಯಲ್ಲ ಡೈಲಾಗ್ಗಳಲ್ಲಿ. ನಾನು ಸುಮಾರು ಸಿನಿಮಾಗಳಲ್ಲಿ ಕಂಡಿದ್ದೆ. ಅದನ್ನ ಎಲ್ಲೂ ತಪ್ಪದಂಗೆ ತುಂಬಾ ಚೆನ್ನಾಗಿ ಹಿಡಿದು ಕೆಲಸ ಮಾಡಿದ್ದಾರೆ ಇವರೆಲ್ಲರೂ. ಅದಕ್ಕೆ ಅವ್ರಿಗೆ ದೊಡ್ಡ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಮೊದಲೇ ಹೇಳಿದಂಗೆ ನಿಮ್ಗೆ ಇದು ಅರುಣ್ ಮತ್ತೆ ಕಾವ್ಯ ಅವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ನಾವು ಮಾತಾಡಿದ್ರೆ, ಹೆಣ್ಣಿನ ಕಡೆ ಅಜ್ಜಿ ಇವರು ರಾಧಾ ರಾಮಚಂದ್ರ ಅವರು, ಗಂಡಿನ ಕಡೆ ಅಜ್ಜಿಯವರು ಶಿವಮೊಗ್ಗದಲ್ಲಿದ್ದಾರೆ. ಆಮೇಲೆ ಗಂಡಿನ ತಂದೆ ಅಂದ್ರೆ ಅರುಣನ ಅಪ್ಪನಾಗಿ ಬಾಲರಾಜ್ ವಡಿ ಸರ್ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ರೋಹಿಣಿ ರಾಜ್ ಅವರ ಅಮ್ಮ ಆಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಅವರ ತಂದೆಯಾಗಿ ಚನ್ನಬಸಪ್ಪ ಕಾಳೆ ಅಂತ ಅವರು, ಆಮೇಲೆ ಸುನಂದ ಹೊಸಪೇಟೆ ಅವರು ಆಕ್ಟ್ ಮಾಡಿದ್ದಾರೆ. ಮೊದಲನೇ ಸಲ ಅಂದ್ರೆ ನಾನು ಅಂದ್ರೆ ಸಿನಿಮಾಗಳನ್ನ ನೋಡ್ತಾ ಆದಾಗ ಗೊತ್ತಾಗಿದೆ ಏನಂದ್ರೆ, ಮೆಡಿಕಲ್ ರೆಪ್ ಆಗಿ ಮೊದಲನೇ ಸಲ ಒಬ್ಬ ಹೀರೋ ಆಕ್ಟ್ ಮಾಡ್ತಿರೋದು. ಸೊ ಮೆಡಿಕಲ್ ರೆಪ್ ಅರುಣ್ ಅವರು. ಅಂದ್ರೆ ಒಂದ್ ಸಿನಿಮಾದಲ್ಲಿ ನೋಡಿದೆ ನಾನು, ಬೆಂಗಳೂರು ಮೈಲ್ ಅಂತ ಒಂದು ಅಣ್ಣವ್ರ ಸಿನಿಮಾ ಇದೆ, ಅಣ್ಣವ್ರದ್ದು ಸಿನಿಮಾ ಇರೋದು. ಅದ್ರಲ್ಲಿ ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನಾನ್ ಮೆಡಿಕಲ್ ರೆಪ್ ಅಂತ ಆ ಸಿನಿಮಾದಲ್ಲಿ ಸುಳ್ಳು ಹೇಳ್ತಾರೆ ಅಣ್ಣವರು. ಅಂದ್ರೆ ಅವರು CID ಆಗಿರ್ತಾರೆ ಅದರಲ್ಲಿ. ಸೊ ಇಲ್ಲಿ ನಿಜವಾದ ಆನ್ ಸ್ಕ್ರೀನ್ ಅಲ್ಲಿ ನಮ್ಮ ಮೆಡಿಕಲ್ ರೆಪ್ ಕೂತಿದ್ದಾರೆ. ಸೊ ಮೊದಲ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿರೋದು. ಈ ಸಿನಿಮಾಗೆ ತುಂಬಾ ಮುಹೂರ್ತಕ್ಕೆ ಬಂದು ನಾನು ಕೆಲಸ ಮಾಡಿದ ಸಿನಿಮಾಗಳ ನಿರ್ದೇಶಕರು ಹರಿಸಿದ್ರು. ಗಿರೀಶ್ ಕಾಸರವಳ್ಳಿ ಸರ್, ಬಿ ಸುರೇಶ್ ಸರ್, ಸುಬ್ರಹ್ಮಣ್ಯ ಸರ್, ಅಭಯ್ ಸಿಂಹ ಸರ್, ಮಹೇಶ್ ರಾವ್ ಸರ್, ಯೋಗರಾಜ್ ಭಟ್ ಸರ್,
ಇವರೆಲ್ಲರೂ ಹರಿಸಿದ್ರು. ನನ್ನ ಜೊತೆಗೆ ಹಿಂದೆ ಎಲ್ಲ ಕೆಲಸ ಮಾಡಿದ್ರು ಸುಮಾರು ಜನ ಆಕ್ಟರ್ಗಳು ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ದೊಡ್ಡ ನಾನು ಹೇಳ್ತೀನಿ. ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ. ಒಲವಿಂದ ಇಲ್ಲಿ ಬಂದು ಹರಿಸ್ತಾ ಇರೋ ನಿಮ್ಗೆಲ್ಲರಿಗೂ ದೊಡ್ಡ ಶರಣು ಹೇಳ್ತೀನಿ. ನಮ್ಮ ಅರವಿಂದ್ ಕೂಡ ಬಂದಿದ್ದಾರೆ, ನಮ್ಮ ಕಹಿ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ. ನಮ್ಮ ಬುಕ್ಸೆಟ್ ಲೈಫ್ ಅರವಿಂದ್ ಕುಪ್ಲಿಕರ್ ಬಂದಿದ್ದಾರೆ, ಕೀರ್ತಿ ಡೈರೆಕ್ಟರ್ ಬಂದಿದ್ದಾರೆ, ಎಲ್ಲೋ ಗ್ಯಾಂಗ್ಸ್ ಡೈರೆಕ್ಟರ್ ಬಂದಿದ್ದಾರೆ. ಎಲ್ಲರಿಗೂ ಶರಣು ಹೇಳ್ತೀನಿ. ಈಗ ಮೊದಲಿಗೆ ಮಂಜ ಮಂಜುಕ್ತಿ ಅವರಿಂದ ಮಾತು ಶುರು ಮಾಡಿ.